ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ಮಿಲ್ಲೆಟ್ ದೋಸೆ ಹೇಗೆ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಮಿಲ್ಲೆಟ್ಸ್ನ ನಮ್ಮ ಬ್ಯಾಲೆನ್ಸ್ಡ್ ಡಯಟಲ್ಲಿ ಆ್ಯಡ್ ಮಾಡೋದಾದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ರಿಚ್ ಆಗಿ ಪ್ರೋಟೀನ್ ಮತ್ತು ಫೈಬರ್ ಇರುತ್ತೆ. ಮತ್ತು ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡುವಂಥ ನಾರ್ಮಲ್ ದೋಸೆಗೂ ಮತ್ತು ಈ ದೋಸೆಗೂ ಏನು ವ್ಯತ್ಯಾಸ ಅಂತ ಅಂದರೆ, ನೀವು ನಾರ್ಮಲ್ ದೋಸೆ ಬ್ರೇಕ್ಫಾಸ್ಟ್ಗೆ ಅಂತ ತಗೊಂಡಾಗ ಬೇಗನೆ ಮಧ್ಯಾಹ್ನ ಒಳಗಡೆ ಬೇಗ ಹೊಟ್ಟೆ ಹಸಿವಾಗುತ್ತೆ. ಆದರೆ ಈ ಮಿಲ್ಲೆಟ್ಸ್ ದೋಸೆ ಹೈ ಫೈಬರ್ ಮತ್ತು ಹೈ ಪ್ರೋಟೀನ್ ಇರುವಂಥ ದೋಸೆ ತಗೊಂಡ್ರೆ ನಮಗೆ ಮಧ್ಯಾಹ್ನದವರೆಗೂ ಹೊಟ್ಟೆ ಹಸಿವನ್ನೋದು ಆಗಲ್ಲ ಮತ್ತು ತುಂಬಾ ಎನರ್ಜೆಟಿಕ್ ಆಗಿರ್ತೀವಿ. ಈಗ ಮಿಲ್ಲೆಟ್ ದೋಸೆ ಮಾಡೋದು ಹೇಗೆ ಅನ್ನೋದು ನೋಡೋಣ. ಮೊದಲನೇದಾಗಿ ಮಿಲ್ಲೆಟ್ಸ್ನ ನೀಟಾಗಿ ವಾಶ್ ಮಾಡಬೇಕಾಗತ್ತೆ. ಯಾಕಂದರೆ ಲೋಕಲ್ ಶಾಪ್ಸಲ್ಲಿ ನಾವು ತಂದಾಗ ಅದರಲ್ಲಿ ತುಂಬಾ ಮಣ್ಣಿರುತ್ತೆ. ಅದರಿಂದ ನೀಟಾಗಿ ವಾಶ್ ಮಾಡಿ ತಗೋಬೇಕು. ಮತ್ತು ನಾನಿಲ್ಲಿ ಮಿಲ್ಲೆಟ್ಸ್ ಜೊತೆಗೆ ಹೆಸ್ರು ಕಾಳನ್ನು ತಗೊತಿದ್ದೀನಿ. ಅದ್ರ ಜೊತೆಗೆ ಅವಲಕ್ಕಿನೂ ಕೂಡ ನೆನೆಸಿ ತೊಳೆದು ಸೇರಿಸ್ಕೊತಿದ್ದೀನಿ. ಇದನ್ನೆಲ್ಲದನ್ನು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಇದನ್ನು ನೆನೆಸ್ಬೇಕಾಗತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ಇದನ್ನೆಲ್ಲ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಜಾರ್ಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಸೇರಿಸ್ಕೋಬೇಕಾಗತ್ತೆ. ಸ್ವಲ್ಪ ಜಿಂಜರ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಒಂದು 3 ಸೇರಿಸ್ಕೊಬೇಕಾಗತ್ತೆ. ಎಲ್ಲದನ್ನು ಈಗ ಗ್ರೈಂಡ್ ಮಾಡ್ಕೋಬೇಕು. ತಿನ್ ಪೇಸ್ಟ್ ರೀತಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಗ್ರೈಂಡ್ ಮಾಡಿದ್ದಾದಮೇಲೆ ಸ್ವಲ್ಪ ಸಾಲ್ಟ್ ಮತ್ತು ವಾಟರ್ನ ಆ್ಯಡ್ ಮಾಡಿ ನಾರ್ಮಲ್ ದೋಸೆ ಯಾವ ರೀತಿ ನಾವು ಕಲಿಸ್ಕೊತೀವೋ ಅದರ ಕನ್ಸಿಸ್ಟೆನ್ಸಿಗೆ ನಾವು ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಸಾಲ್ಟ್ ಮತ್ತು ವಾಟರ್ನ ಕಲಸಿರುವಂಥ ಒಂದು ವೀಡಿಯೋನ ಆ್ಯಡ್ ಮಾಡಿಲ್ಲ, ಮಿಸ್ ಆಗಿದೆ. ಸೊ ನೀವು ನೋಡಿಕೊಂಡು ಆ ಕನ್ಸಿಸ್ಟೆನ್ಸಿಗೆ ನೀವು ಕಲಿಸ್ಕೋಬೇಕಾಗತ್ತೆ. ಸೊ ಐರನ್ ತವ ತಗೊಂಡು ಅದು ಹೀಟ್ ಆದಮೇಲೆ ಸ್ವಲ್ಪ ವಾಟರ್ನ ಸ್ಪ್ರಿಂಕಲ್ ಮಾಡಿ, ಸೊ ಅದಾದಮೇಲೆ ಆಯಿಲಲ್ಲಿ ಡಿಪ್ ಮಾಡಿರುವಂಥ ಆನಿಯನ್ನ ಪ್ಯಾನ್ ಮೇಲೆ ಸವರ್ಕೋಬೇಕು. ಮತ್ತು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ದೋಸೆ ಬ್ಯಾಟರ್ನ ನೀಟಾಗಿ ಸ್ಪ್ರೆಡ್ ಆಗೋ ರೀತಿ ಆ ಪ್ಯಾನ್ ಮೇಲೆ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ದೋಸೆನ ನೀಟಾಗಿ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಕ್ರಿಸ್ಪಿ, ಹೆಲ್ದಿ, ಟೇಸ್ಟಿ ಮಿಲ್ಲೆಟ್ ದೋಸೆ ನಿಮಗೆ ರೆಡಿ ಆಗುತ್ತೆ. ಇದನ್ನು ನಿಮಗೆ ಇಷ್ಟವಾಗಿರುವಂಥ ಯಾವುದೇ ಚಟ್ನಿ ಅಥವಾ ಯಾವುದೇ ಪಲ್ಯ ಜೊತೆ ನೀವು ಇದನ್ನು ಟೇಸ್ಟ್ ಮಾಡ್ಬೋದು. ಸೊ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.